ಇವತ್ತಿನ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ಫೇಶಿಯಲ್ನ ನೋಡುವ. ಇದರಲ್ಲಿ ಕ್ಲೀನಾಗಿ ಒಂದು 4 to 5 ಸ್ಟೆಪ್ಸ್ ಇರ್ತದೆ. ಸೊ ಒಂದು ಕಂಪ್ಲೀಟ್ ಫೇಶಿಯಲ್ ಎಕ್ಸ್ಪೀರಿಯನ್ಸ್ ಹಾಗೇನೆ ಅಡ್ವಾಂಟೇಜಸ್ ನಿಮಗೆ ಸಿಗ್ತದೆ. ಯಾವ ಫೇಶಿಯಲ್ ಅಂತ ನೋಡುವ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಎಸ್, ಪಪಾಯ ಫೇಶಿಯಲ್ ನಾನು ಮಾಡ್ತಾ ಇದ್ದೇನೆ. ನಾನು ಒಂದು 1/2 ಕಪ್ಪಷ್ಟು ಪ್ಯೂರಿ ಮಾಡ್ಕೊಂಡಿದ್ದೇನೆ, ಆಯಿತಾ. ನೋಡಿ, ಇದನ್ನು ನಾವೆಲ್ಲ ಸ್ಟೆಪ್ಗೂ ಯೂಸ್ ಮಾಡುವ. ಸೊ ಈಗ ಸ್ಟಾರ್ಟ್ ಮಾಡುವ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಅಲ್ವಾ. ಫೇಶಿಯಲ್ ಅಂದರೆ ಯಾವತ್ತು ಸ್ಟಾರ್ಟಿಂಗ್ ಸ್ಟೆಪ್ ಕ್ಲೆನ್ಸಿಂಗ್ ಇರ್ತದೆ. ನೀವೇನಾದರೂ ಮೇಕಪ್ ಅಪ್ಲೈ ಮಾಡಿದ್ದೀರಾ ಹೇಳಿದರೆ ಅದನ್ನು ಫಸ್ಟ್ ರಿಮೂವ್ ಮಾಡ್ಕೊಳ್ಳಿ. ಕೊಕೊನಟ್ ಆಯಿಲ್ ಹೆಲ್ಪಿಂದ ಅಥವಾ ಕ್ಲೆನ್ಸಿಂಗ್ ಬಾಮ್ಸ್ ಅಥವಾ ಆಯಿಲ್ ಹೆಲ್ಪಿಂದ ರಿಮೂವ್ ಮಾಡ್ಕೊಳ್ಳಿ ಫಸ್ಟ್. ಯಾಕಂದರೆ ಈ ಸ್ಟೆಪ್ಪಲ್ಲಿ ಮೇಕಪ್ ಹೋಗೋದಿಲ್ಲ ಅಲ್ವಾ. ಮೇಕಪ್ ನಮ್ಮ ಪೋಸ್ ಡೀಪ್ ಕ್ಲೀನ್ ಆಗ್ಬೇಕು ಹೇಳಿದರೆ ಯಾವುದಾದ್ರೂ ರಿಮೂವರ್ನ ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿಕೊಂಡು ಮೇಕಪ್ ತೆಗೆದು ಫೇಸ್ನ ವೈಪ್ ಮಾಡಿ ನೀಟಾಗಿ ಕಾಟನ್ ಪ್ಯಾಡ್ ಹೆಲ್ಪಿಂದ ಅಥವಾ ಟಿಶ್ಯೂ ಹೆಲ್ಪಿಂದ ಅಥವಾ ಏನಿಲ್ಲ ಅಂದರೂ ಟವೆಲ್ ಹೆಲ್ಪಿಂದ. ಈಗ ನಮ್ಮ ಕ್ಲೆನ್ಸಿಂಗ್ ಸ್ಟೆಪ್ ಸ್ಟಾರ್ಟ್ ಮಾಡುವ. ಒಂದು ಬೌಲಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಪಪಾಯ ಪ್ಯೂರಿ ತಗೊಂಡಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಹಾಲು ಹಾಕೊಳ್ತಾ ಇದ್ದೇನೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ವಾ. ಸೊ ಇದು ನಮ್ಮ ಪಪಾಯ ಕ್ಲೆನ್ಸರ್. ಪಪಾಯದಲ್ಲಿರುವಂತಹ ಒಂದು ಮೇನ್ ಎನ್ಸೈಮ್ ಹೇಳಿದರೆ ಪಪಿನ್. ಅದು ನಮ್ಮ ಪೋಸ್ನ ಅನ್ಕ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಟೆಕ್ಸ್ಚರ್ನ ಇಂಪ್ರೂವ್ ಮಾಡ್ತದೆ, ಆಯಿತಾ. ಇದರಲ್ಲಿ ವೈಟಮಿನ್ ಸಿ ರಿಚ್ ಆಗಿ ಉಂಟು. ಅದರಿಂದ ಸ್ಕಿನ್ ಬ್ರೈಟನ್ ಆಗ್ತದೆ, ಪಿಗ್ಮೆಂಟೇಷನ್ಸ್ ರೆಡ್ಯೂಸ್ ಆಗ್ತದೆ ಮತ್ತು ಆ್ಯಂಟಿ ಏಜಿಂಗ್ ಆಗು ಇದು ವರ್ಕ್ ಮಾಡ್ತದೆ. ಏಜ್ ಆಗ್ತಾ ಆಗ್ತಾ ಏನು ನಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಕಡಿಮೆ ಆಗ್ತದಲ್ಲ, ಆ ಕೊಲಾಜನ್ ಪ್ರೊಡಕ್ಷನ್ನ ಇದು ಬೂಸ್ಟ್ ಮಾಡ್ತದೆ, ಸ್ಕಾರ್ಸ್ನ ಲೈಟನ್ ಮಾಡ್ತದೆ. ಇನ್ನು ಹಾಲೇನು ನಾವು ಹಾಕಿದ್ದೇವೆ, ಹಸಿ ಹಾಲು, ಇದು ಲ್ಯಾಕ್ಟಿಕ್ ಆ್ಯಸಿಡಲ್ಲಿ ರಿಚ್ ಇರ್ತದೆ. ಸೊ ಒಂದು ಜೆಂಟಲ್ ಎಕ್ಸ್ಫೋಲಿಯೆಂಟ್ ಆಗಿ ವರ್ಕ್ ಮಾಡ್ತದೆ, ಮಾಯ್ಶ್ಚರ್ ಮಾಡ್ತದೆ, ಹೈಡ್ರೇಟ್ ಮಾಡ್ತದೆ, ಆ್ಯಕ್ನೆ ಸ್ಕಾರ್ಸ್ ರೆಡ್ಯೂಸ್ ಮಾಡ್ತದೆ, ಓವರಾಲ್ ಸ್ಕಿನ್ ಹೆಲ್ತ್ನ ಇದು ಇಂಪ್ರೂವ್ ಮಾಡ್ತದೆ. ಸೊ ಎಲ್ಲಿ ಟ್ಯಾನ್ ಜಾಸ್ತಿ ಉಂಟು ಅಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡಿ ಕ್ಲೆನ್ಸ್ ಮಾಡಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರುವ. ಫೇಸ್ ವಾಶ್ ಆದ ತಕ್ಷಣವೇ ನಿಮಗೆ ಆ ಒಂದು ಸಪಲ್ನೆಸ್, ಸಾಫ್ಟ್ನೆಸ್ ಸ್ಕಿನ್ನಲ್ಲಿ ಫೀಲ್ ಆಗ್ತದೆ. ತುಂಬ ಸಾಫ್ಟ್ ಆಗಿದೆ, ವೇವಿ ಸಾಫ್ಟ್ ಅಂತ ಅನ್ನಿಸ್ತದೆ. ದಟ್ ಈಸ್ ದ ಪವರ್ ಆಫ್ ಪಪಾಯ ಆ್ಯಂಡ್ ರಾ ಮಿಲ್ಕ್. ನಾವು ಹಸಿ ಹಾಲು ಯೂಸ್ ಮಾಡಿದ್ದು. ಹಸಿ ಹಾಲು ಟ್ರೈ ಮಾಡಿ, ಯಾಕಂದರೆ ಅದರಲ್ಲಿ ಇನ್ನೂ ಅಂದರೆ ಬಿಸಿ ಆದಮೇಲೆ ಅದರ ಒಳ್ಳೆ ಅಂಶಗಳು ಏನು ಹೋಗ್ತದಲ್ಲ, ಅದು ಹಸಿ ಹಾಲಲ್ಲಿ ಹೆಚ್ಚಾಗಿರ್ತದೆ ಅಂತ, ಅದು ರೀಸನ್, ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುವ ನಾವು. ಅದು ಸ್ಟೀಮಿಂಗ್. ಯೂಶ್ವಲಿ ಯಾಕೆ ಹೇಳಿದರೆ ಸ್ಕಿನ್ ಮೇಲೆ ಇರೋವಂಥ ಧೂಳು ಗಲೀಜು ಅದೆಲ್ಲ ಹೋಗಿರ್ತದೆ, ಬಟ್ ನಾವು ಡೀಪ್ ಕ್ಲೀನ್ ಮಾಡಬೇಕು. ಅದಕ್ಕಾಗಿ ಏನೇನು ಗಲೀಜು ಉಂಟದೆಲ್ಲ ಆಚೆ ಬರಬೇಕಾದ್ರೆ ನಮ್ಮ ಫೇಸ್ಗೆ ಸ್ಟೀಮ್ ಕೊಡಬೇಕು. ಆಗ ಪೋಸ್ ಎಲ್ಲ ಸ್ವಲ್ಪ ಅಂದರೆ ಲೂಸ್ ಆಗ್ತದೆ, ಅದರಲ್ಲಿರುವಂಥ ಗಲೀಜೆಲ್ಲ ಆಚೆ ಬರ್ತದೆ. ಓಪನ್ ಆಗೋದಿಲ್ಲ, ಲಿಟ್ರಲ್ ಓಪನ್ ಆಗೋದಿಲ್ಲ, ಬಟ್ ಓಪನ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಆಗ ಏನಾಗ್ತದೆ, ಅದರಲ್ಲಿರೋ ಗಲೀಜೆಲ್ಲ ಸಾಫ್ಟಾಗಿ ಆ ಸ್ಟೀಮ್ದು ಬಿಸಿಗೆ ಆಚೆ ಬರ್ತದೆ. ಈಗ ಸ್ಟೀಮ್ ಮಾಡಲಿಕ್ಕೆ ನೀವು ಪ್ಲೇನ್ ವಾಟರ್ ಯೂಸ್ ಮಾಡ್ಬೋದು. ಅದಕ್ಕೆ ತುಳಸಿ ಹಾಕೋಬೋದು, ನೀಮ್ ಹಾಕೋಬೋದು, ಮೆಂಟ್ ಹಾಕೊಳ್ಬೋದು, ನಿಮಗೆ ಏನು ಇಷ್ಟನೋ ಹಾಕ್ಬೋದು, ರೋಸ್ ಪೆಟಲ್ಸ್ ಹಾಕ್ಬೋದು, ರೋಸ್ ವಾಟರ್ ಹಾಕ್ಬೋದು. ನಾನು ತುಂಬ ಸಿಂಪಲಾಗಿ ಪ್ಲೇನ್ ವಾಟರ್ ಅಷ್ಟೇ ಯೂಸ್ ಮಾಡ್ತಿದ್ದೇನೆ. ಒಳ್ಳೆ ಬಿಸಿ ನೀರು, ಒಂದು 5 ನಿಮಿಷ ನೀವು ಸ್ಟೀಮ್ ಹಿಡೀರಿ. ಇದನ್ನು ಜಸ್ಟ್ ಹೇಗೆ ಇಟ್ಕೊಳ್ಳಿ, ಮುಖ ಬಗ್ಸಿ 4 ರಿಂದ 5 ನಿಮಿಷ ನೀವು ಇದನ್ನು ನಿಮ್ಮ ಮುಖಕ್ಕೆ ಇಟ್ಕೊಳ್ಳಿ. ಸ್ಟೀಮಿಂದ ನಿಮ್ಮ ಮುಖದ ಮೇಲೆ ಹೀಗೆಲ್ಲ ಬರ್ತದೆ ನೋಡಿ, ಸ್ವಲ್ಪ ಸ್ಕಿನ್ ಸಾಫ್ಟ್ ಆಗ್ತದೆ ಇನ್ನೂ. ಈಗ ಇದನ್ನು ವೈಪ್ ಮಾಡಿ ನೆಕ್ಸ್ಟ್ ನಾವು ಸ್ಕ್ರಬ್ ಯೂಸ್ ಮಾಡುವ. ಅದಕ್ಕಿಂತ ಮುಂಚೆ ಏನು ಎಕ್ಸ್ಟ್ರಾ ನೀರೆಲ್ಲ ಉಂಟಲ್ಲ ಇದನ್ನು ವೈಪ್ ಮಾಡಿ. ಇಲ್ಲಿ ನಾನು 1 ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇದು ಮನೇಲಿ ಯೂಸ್ ಮಾಡುವಂಥ ಮಾಮೂಲಿ ಸಕ್ಕರೆ. ಇದನ್ನು ಸ್ವಲ್ಪ ನಾನು ಪೌಡರ್ ಮಾಡ್ಕೊಂಡಿದ್ದೇನೆ, ಅಂದರೆ ಮಿಕ್ಸಿಗೆ ಹಾಕಲಿಲ್ಲ, ಕುಟ್ಟೋ ಕಲ್ಲಿರ್ತದಲ್ಲ ಅದರಲ್ಲಿ ಸ್ವಲ್ಪ ಹೀಗೆ ರೋಲ್ ಮಾಡಿದ್ದೇನೆ. ಆಗ ಇದು ಇನ್ನೂ ಸ್ವಲ್ಪ ಫೈನ್ ಆಗ್ತದಲ್ಲ, ಹಾಗೆ ತುಂಬ ಪೌಡರ್ ಮಾಡಲಿಕ್ಕೆ ಹೋಗಬಾರ್ದು, ಅದರಿಂದ ಏನು ಯೂಸ್ ಇಲ್ಲ. ಅಥವಾ ಸಕ್ಕರೆ ನಮಗೆ ಬೇಡ ಹೇಳಿದರೆ ಹಾಶ್ ಆಗ್ಬೋದು, ತುಂಬ ಪಿಂಪಲ್ ಇತ್ತು, ಆ್ಯಕ್ನೆ ಎಲ್ಲ ಇತ್ತು ಹೇಳಿದರೆ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಇದರ ಬದಲು ನಿಮಗೆ ಹಾಶ್ ಆಗ್ತದೆ ಹೇಳಿದರೆ ಅದು ಸ್ವಲ್ಪ ಇನ್ನೂ ಫೈನ್ ಇರ್ತದಲ್ಲ, ಒಳ್ಳೆಯದಾಗ್ತದೆ. ಬಟ್ ಅದು ಸ್ಕ್ರಬ್ ಕೆಲಸನೇ ಮಾಡ್ತದೆ. ಇದಕ್ಕೆ ನಾನು ಸ್ವಲ್ಪ ಕಾಫಿ ಪೌಡರ್ ಆ್ಯಡ್ ಮಾಡ್ತೇನೆ. 1 ಟೀ ಸ್ಪೂನ್ ಅಷ್ಟು
ಕಾಫಿ ಪೌಡರ್. ಇದಕ್ಕೆ ನಾನು 1 ಸ್ಪೂನಷ್ಟು ಪಪಾಯ ಪ್ಯೂರಿ ಹಾಕ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಪಪಾಯ ಪ್ಯೂರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ವ. ನಮ್ಮ ಸ್ಕ್ರಬ್ ರೆಡಿ ಆಗಿದೆ. ಇದನ್ನು ಈಗ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡುವ. ಯಾವುದೇ ಸ್ಟೆಪ್ಪಲ್ಲಿ ನೀವು ನೆಕ್ನ ಮಿಸ್ ಮಾಡಲಿಕ್ಕೇ ಇಲ್ಲ. ಯಾಕೆ ಹೇಳಿ, ಯಾವುದೇ ಸ್ಟೆಪ್ ಫಾಲೋ ಏನೇ ನೀವು ಮಾಡಿ, ಏನೇ ನೀವು ಮಾಡಿ ಸ್ಕಿನ್ ಕೇರ್ ಆರ್ ಇವನ್ ಮೇಕಪ್, ನೆಕ್ಕನ್ನು ನೀವು ಸ್ಕಿಪ್ ಮಾಡಬಾರ್ದು. ಫೇಸ್ಗೆ ಏನು ಮಾಡ್ತೀರಾ ಅದನ್ನೇ ನೆಕ್ಕು ಮಾಡಬೇಕು. ಆವಾಗಲೇ ಅದು ಈಕ್ವಲ್ ಆಗಿ ಕಾಣೋದು. ಇಲ್ಲ ಬರೀ ಮುಖ ಮಾತ್ರ ಬ್ರೈಟ್ ಇರ್ತದೆ, ನಿಮ್ಮ ನೆಕ್ ಡಾರ್ಕ್ ಇರ್ತದೆ. ಕಾಫಿ ಒಂದು ಎಕ್ಸ್ಫೋಲಿಯೇಟರ್, ಸೊ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡ್ತದೆ. ಹಾಗಾಗಿ ಕ್ಲಾಗ್ಡ್ ಪೋರ್ಸ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡ್ತದೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ, ಸ್ಪೆಸಿಫಿಕ್ ಆಗಿ ಕ್ಲೋರೋಜೆನಿಕ್ ಆ್ಯಸಿಡ್ ಇರೋದ್ರಿಂದ ಅದು ಫ್ರೀ ರ್ಯಾಡಿಕಲ್ಸ್ನ ಫೈಟ್ ಮಾಡ್ತದೆ. ಈ ಫ್ರೀ ರ್ಯಾಡಿಕಲ್ಸಿಂದ ಪ್ರೀಮೆಚ್ಯೂರ್ ಏಜಿಂಗ್ ಆಗ್ತದೆ. ಸೊ ಏಜಿಂಗನ್ನು ಇದು ಪ್ರಿವೆಂಟ್ ಮಾಡ್ತದೆ. ಮತ್ತು ಮುಖದಲ್ಲಿ ಪಫಿನೆಸ್ ಇದ್ದರೆ ಅದು ಬ್ಲಡ್ ವೆಸಲಿಂದಾಗಿ, ಆಯಿತಾ. ಸೊ ಆ ಬ್ಲಡ್ ವೆಸಲ್ನ ಇದು ಟೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಆ್ಯಕ್ನೆ ಟ್ರೀಟ್ ಮಾಡ್ತದೆ. ಯು ವಿ ಡ್ಯಾಮೇಜ್ ಮುಂದೆ ಇದು ಪ್ರಿವೆಂಟ್ ಮಾಡ್ತದೆ. ನಮ್ಮ ಸ್ಕಿನ್ನ ಬ್ರೈಟನ್ ಮಾಡ್ತದೆ, ಟೈಟ್ನಿಂಗ್ ಮಾಡ್ತದೆ ಸ್ಕಿನ್ಗೆ. ಅಲ್ಲಿರುವಂಥ ಸಕ್ಕರೆನೂ ಎಕ್ಸ್ಫೋಲಿಯೇಟರೇ. ಇದು ಒಂದು ನ್ಯಾಚುರಲ್ ಹ್ಯುಮಿಕ್ಟೆಂಟ್, ಅಂದರೆ ಮಾಯ್ಶ್ಚರ್ನ ನಮ್ಮ ಸ್ಕಿನ್ನಲ್ಲಿ ಇದು ಲಾಕ್ ಮಾಡ್ತದೆ. ಮತ್ತು ಇದರಲ್ಲಿ ನ್ಯಾಚುರಲ್ ಆಗಿ ಗ್ಲೈಕಾಲಿಕ್ ಆ್ಯಸಿಡ್ ಇರ್ತದೆ, ಅಂದರೆ AHA. ಇದರಿಂದಾಗಿ ಬ್ರೈಟ್ನಿಂಗ್ ಮತ್ತು ನಮ್ಮ ಫೈನ್ ಲೈನ್ಸ್ ಎಲ್ಲ ಇದು ರೆಡ್ಯೂಸ್ ಮಾಡ್ತದೆ. ಈಗ ನಾವು ಇಷ್ಟೆಲ್ಲ ಮಾಡಿದ್ದು ಸ್ಕಿನ್ ಕೇರ್ ಏನುಂಟು ಅದು ಲಾಕ್ ಆಗೋದಕ್ಕೆ ಅಂತ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡುವ. ಆ್ಯಸ್ ಅ ನೇಮ್ ಸಜೆಸ್ಟ್, ಪ್ಯಾಕ್. ಇಟ್ಸ್ ಅ ಪ್ಯಾಕ್. ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಕಡಲೆ ಹುಡಿ ಹಾಕೊಳ್ತಾ ಇದ್ದೇನೆ. ಇದೊಂದು ವರ್ಸಟೈಲ್ ಇಂಗ್ರೀಡಿಯೆಂಟ್, ಎಲ್ಲರ ಮನೇಲೂ ಇರ್ತದೆ. ಸೊ ಇದನ್ನು ನಾನು ಯೂಸ್ ಮಾಡ್ತೇನೆ. ಇದರ ಬದಲಿಗೆ ನೀವು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ಬೋದು, ಆರೆಂಜ್ ಪೀಲ್ ಪೌಡರ್ ಯೂಸ್ ಮಾಡ್ಬೋದು, ಇಲ್ಲ ಸ್ಯಾಂಡಲ್ವುಡ್ ಪೌಡರ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ಒಂದು ಅರ್ಧ ಟೀ ಸ್ಪೂನ್ ಹಾಗೆ ನೀವು ಎಲ್ಲವನ್ನು ಹಾಕ್ಬೋದು. ನಾನು ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೇನೆ, ಬಟ್ ಇಟ್ ಈಸ್ ಇಫೆಕ್ಟಿವ್, ಆಯಿತಾ. ನೆಕ್ಸ್ಟ್ ಒಂದು ಚೂರು ಅರಿಶಿನ, ಜಸ್ಟ್ ಪಿಂಚ್, ಒಂದು 2 ಪಿಂಚ್ ಅಂತ ಹೇಳುವ. ಇದನ್ನು ಮಿಕ್ಸ್ ಮಾಡೋದಕ್ಕೆ ಅಂತ ಪಪಾಯ ಪ್ಯೂರಿ. ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಹಾಕೊಳ್ತೇನೆ. ಇದನ್ನು ಮಿಕ್ಸ್ ಮಾಡಿ ನೋಡುವ. ಬೇಕಂದರೆ ನೀವು ಮತ್ತೆ ಆ್ಯಡ್ ಮಾಡಿ, ಇಲ್ಲ ಸ್ವಲ್ಪ ತೆಳುವಾದರೆ ನೀವು ಮತ್ತೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ಬೋದು. ಹೀಗೆ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೇನೆ. ಓಕೆ, ಈಗ ನಮ್ಮ ಪ್ಯಾಕ್ ರೆಡಿಯಾಗಿದೆ. ಈ ಥಿಕ್ನೆಸ್ಸಲ್ಲಿ ಇರಲಿ, ನಿಮಗೆ ಅದು ಮೆಸ್ಸಿ ಅಂತ ಅನಿಸೋದಿಲ್ಲ. ಇದನ್ನು ನಾನು ಬೆರಳು ಹೆಲ್ಪಿಂದನೇ ಅಪ್ಲೈ ಮಾಡ್ತೇನೆ. ಕಡಲೆ ಹಿಟ್ಟು ಉಂಟಲ್ಲ, ಇದು ಒಂದು ಒಳ್ಳೆ ಎಕ್ಸ್ಫೋಲಿಯೇಟರ್. ಮತ್ತು ಎಕ್ಸೆಸ್ ಆಯಿಲ್ ಇದ್ದರೆ ಸ್ಕಿನ್ನಲ್ಲಿ ಇದು ಅಬ್ಸಾರ್ಬ್ ಮಾಡ್ತದೆ ಅಥವಾ ಆಯಿಲ್ ಕಂಟ್ರೋಲ್ ಮಾಡ್ತದೆ, ಡೀಪಾಗಿ ಕ್ಲೆನ್ಸ್ ಮಾಡ್ತದೆ. ಎಕ್ಸ್ಫೋಲಿಯೇಟರ್ ಆಗಿರೋದ್ರಿಂದ ಅಫ್ಕೋರ್ಸ್ ಡೆಡ್ ಸ್ಕಿನ್ ಇದ್ದರೆ, ಇನ್ನೂ ಏನಾದರೂ ಉಳಿದಿದ್ರೆ ನಮ್ಮದು ಸ್ಕ್ರಬ್ ಅದು ಆದಮೇಲೆನೂ ಇದು ಅದನ್ನು ರಿಮೂವ್ ಮಾಡ್ತದೆ. ಇನ್ನು ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡ್ತದೆ. ಮೇಯ್ನಾಗಿ ಟ್ಯಾನಿಂಗ್ ರೆಡ್ಯೂಸ್ ಮಾಡೋದಕ್ಕೆ ಕಡಲೆ ಹಿಟ್ಟು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಹಾಕಿದ್ದೇವೆ ಟರ್ಮರಿಕ್, ಅರಿಶಿನ ಹುಡಿ. ಇಲ್ಲಿ ಕಸ್ತೂರಿ ಅರಿಶಿನ ಇದ್ದರೆ ಯೂಸ್ ಮಾಡ್ಬೋದು ನೀವು, ಅದು ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಬಟ್ ಏನಂದರೆ ಒಬ್ಬೊಬ್ಬರಿಗೆ ಕಸ್ತೂರಿ ಅರಿಶಿನ ಎಲರ್ಜಿ ತರ್ಬೋದು, ಹಾಗಾಗಿ ಮಾಮೂಲಿ ಅರಿಶಿನನೇ ನೀವು ಯೂಸ್ ಮಾಡ್ಬೋದು. ಇದು ನಮ್ಮ ಸ್ಕಿನ್ನ ಕಾಮ್ ಮಾಡ್ತದೆ. ಏನಾದರೂ ಇರಿಟೇಷನ್ಸ್ ಇದ್ದರೆ ಅದನ್ನು ಕಾಮ್ ಮಾಡ್ತದೆ, ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡ್ತದೆ, ಸ್ಕಿನ್ನ ಹೈಡ್ರೇಟ್ ಮಾಡ್ತದೆ. ಮತ್ತು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಏನಾದರೂ ಆ್ಯಕ್ನೆ ಅಥವಾ ಏನಾದರೂ ಪಲ್ಸ್ ಫಾರ್ಮ್ ಆಗುವಂಥದ್ದು, ಬ್ಯಾಕ್ಟೀರಿಯಾ ಇಂದ ಆಗುವಂಥ ಏನೇ ಸ್ಕಿನ್ ಇರಿಟೇಷನ್ ಇದ್ದರೂ ಅದನ್ನು ಇದು ರೆಡ್ಯೂಸ್ ಮಾಡ್ತದೆ. ಇದರಲ್ಲಿ ಕರ್ಕ್ಯುಮಿನ್ ಮೇಯ್ನಾಗಿ ಉಂಟು. ಇದು ಏನು ಮಾಡ್ತದೆ ಹೇಳಿದರೆ ಕೊಲಾಜಿನ್ ಪ್ರೊಡಕ್ಷನ್ನ ಇದು ಎನ್ಕರೇಜ್ ಮಾಡ್ತದೆ. ಇದರಿಂದಾಗಿ ಸ್ಕಿನ್ ಬೇಗ ಹೀಲ್ ಆಗ್ತದೆ ಯಾವುದೇ ಡ್ಯಾಮೇಜಿಂದ. ಇನ್ನಿದೆಲ್ಲದರಲ್ಲೂ ನಾನು ಪಪ್ಪಾಯದು ಫಸ್ಟೇ ಹೇಳಿದ್ದೇನೆ ಏನೇನೋ ಬೆನಿಫಿಟ್ಸ್ ನಮ್ಮ ಸ್ಕಿನ್ಗೆ ಸಿಗ್ತದೆ ಅಂತ. ಸೊ ಅದು ಎಲ್ಲದರಲ್ಲೂ ಇನ್ಕ್ಲೂಡ್ ಆಗಿದೆಲ್ಲ, ಹಾಗಾಗಿ ನಾನು ಅದನ್ನು ಸಪ್ರೇಟಾಗಿ ಹೇಳಲಿಲ್ಲ.
ಇದನ್ನೊಂದು 15 ನಿಮಿಷ ಬಿಡುವ. ಕಂಪ್ಲೀಟ್ ಡ್ರೈ ಆಗಬಾರ್ದು, ಸೆಮಿ ಡ್ರೈ ಇರುವಾಗನೇ ನಾವು ಇದನ್ನು ಸ್ಕ್ರಬ್ ಮಾಡಿ ವಾಶ್ ಮಾಡುವ. ಈಗ ಇದು ಆಲ್ಮೋಸ್ಟ್ ಒಂದು 75 to 80% ಡ್ರೈ ಆಗಿದೆ. ಅದನ್ನೀಗ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬರುವ. ಈಗ ಫೈನಲಿ ನೀವು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಫೇಶಿಯಲ್ ಏನಿತ್ತು ಇದನ್ನ ನೀವು ಒಂದ್ಸತಿ ಯೂಸ್ ಮಾಡಿದ್ರೆ ನಿಮಗೆ ಫ್ರೆಶ್ ಟ್ಯಾನ್ ಕಮ್ಮಿ ಆಗ್ತದೆ. ಬಟ್ ನೀವು ವಾರದಲ್ಲಿ ಅಟ್ಲೀಸ್ಟ್ ಒಂದು 2 ಸತಿ ಆದರೂ ರಿಲೀಜಿಯಸ್ ಆಗಿ ಕಂಟಿನ್ಯೂಸ್ಲಿ ಕಾನ್ಸ್ಟೆಂಟ್ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ನಿಮಗೆ ಇರುವಂಥ ಹಾರ್ಡ್ ಟ್ಯಾನ್ಸ್ ಎಲ್ಲನೂ ರಿಡ್ಯೂಸ್ ಆಗ್ತಾ ಬರ್ತದೆ. ಬಟ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್, ಆಯಿತಾ? ಅದನ್ನು ಮಾಡ್ತಾನೆ ಇರಬೇಕು. ಕನ್ಸಿಸ್ಟೆನ್ಸಿ ಅಂದರೆ ನೀವು ಮಾಡಬೇಕು ನೋ ಮ್ಯಾಟರ್ ವಾಟ್. ನಿಮಗೆ ಅದು ಒಂದು ವಾರದಲ್ಲಿ ರಿಸಲ್ಟ್ ಕೊಡಲಿಕ್ಕಿಲ್ಲ, 2 ವಾರದಲ್ಲಿ ಅದು ವಿಸಿಬಲ್ ರಿಸಲ್ಟ್ಸ್ ಗೊತ್ತಾಗ್ಬೋದು. ಹೀಗೇ ನೀವು ಒಂದು 1 ತಿಂಗಳು 2 ತಿಂಗಳು ನೀವು ಮಾಡ್ತಾ ಬಂದರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗ್ತದೆ. ನಾನಿಲ್ಲಿ ಫೇಕ್ ಪ್ರಾಮಿಸಸ್ ಮಾಡ್ತಾ ಇಲ್ಲ. ಇದರಿಂದ ನಿಮಗೆ ಒಂದು ರಾತ್ರಿಯಲ್ಲಿ ಕಡಿಮೆ ಆಗ್ತದೆ. ನಿಮ್ಗೆ ಎಷ್ಟೇ ಹಳೆಯ ವರ್ಷ ನಾನು ತುಂಬ ಕ್ಲಿಕ್ ಬೇಟ್ ವಿಡಿಯೋಗಳನ್ನ ಚೆಕ್ ಮಾಡಿದ್ದೇನೆ. ಥಂಬ್ನೇಲ್ ಅಥವಾ ಟೈಟಲ್ ಹೇಗಿರ್ತದೆ ಹೇಳಿದರೆ ಒಂದು ದಿನ ಬೆಳಗಾಗೋದ್ರೊಳಗೆ ನಿಮ್ಮ ಇಷ್ಟು ವರ್ಷದ ಹಳೆಯ ಬಂಗು ಮಾರ್ಕ್ಸ್ ಟ್ಯಾನ್ಸ್ ಎಲ್ಲ ಹೋಗ್ತದೆ ಅಂತ. ದಟ್ಸ್ ನಾಟ್ ಪಾಸಿಬಲ್. ಆಗಲಿಕ್ಕೆ ನಾವು ಒಂದು ದಿನ ಬಿಸಿಲಲ್ಲಿ ಓಡಾಡಿದರೆ ಟ್ಯಾನ್ ಈಸಿಯಾಗಿ ಆಗ್ಬೋದು. ಬಟ್ ಅದೇ ಟ್ಯಾನ್ನ ತೆಗಿಯೋದಕ್ಕೆ ನಿಮಗೆ 1 ವೀಕ್ ಆದರೂ ಬೇಕು ನೀವು ರೆಮಿಡೀಸ್ ಮಾಡ್ತಾ ಇದ್ದರೆ. ಹಾಗಾಗಿ ಯಾವುದೇ ಮಾರ್ಕ್ಸ್ಗಳು ಯಾವುದೇ ಕಲೆಗಳು ನಿಮಗೆ ವರ್ಷಾನುಗಟ್ಲೆಯಿಂದ ಉಂಟು, ಅದನ್ನು ನೀವು ಒಂದು ರಾತ್ರಿಯಲ್ಲಿ ಚೇಂಜ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಸೊ ಅಂಥ ವಿಡಿಯೋಗಳಿಗೆ ಮರಳಾಗಬೇಡಿ. ನಿಮ್ಗೆ ಯಾವುದು ಪ್ರಾಮಿಸಿಂಗ್ ಅನ್ನಿಸ್ತದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದನ್ನು ರೆಗ್ಯುಲರಾಗಿ ರಿಲೀಜಿಯಸ್ ಆಗಿ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಸಿ ದ ಡಿಫ್ರೆನ್ಸ್. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.